ಆ ಗಣಿತದಾರರು ಮುಗಿಸ್ತಕ್ಕಂಥ ಕೆಲಸ, ಉತ್ತಮವಾದಂಥ ತರಬೇತಿಯನ್ನು ಕೊಟ್ಟು ಅವ್ರಿಗೆ ರೆಡಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಪೂರ್ವ ಸಿದ್ಧತೆ ಪ್ರಕಾರವಾಗಿ ಸರ್ಕಾರದ ಗೈಡೆನ್ಸ್ ಏನು ಮಾರ್ಗಸೂಚಿಗಳಿದೆ ಆ ಮಾರ್ಗಸೂಚಿಗಳನ್ನು ಅನುಸಾರವಾಗಿ ನಮ್ಮ ತಾಲೂಕಿನಲ್ಲಿ ನಗರಸಭೆ ಮತ್ತು ತಾಲೂಕು ಗ್ರಾಮೀಣ ಪ್ರದೇಶ ಎಲ್ಲರೂ ಒಟ್ಟಾಗಿ ಸೇರಿ ಪೂರ್ವ ಸಿದ್ಧತೆಯನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ. ತರಬೇತಿಗೂ ಕೂಡ ನಾವು ಎಲ್ಲ 3ನೇ ತಾರೀಕಿಗೆ ರೆಡಿಯಾಗಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆ ರೆಡಿಯಾಗಿದೆ. ಈ ವಿಷಯವನ್ನು ತಾವು ಎಲ್ಲ ಪತ್ರಕರ್ತ ಮಿತ್ರರಲ್ಲಿ, ಮಾಧ್ಯಮ ಸ್ನೇಹಿತರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ಸಾರ್ವಜನಿಕರ ಭಾಗಿತ್ವ ಬಹಳ ಪ್ರಮುಖವಾಗಿದೆ ಈ ಗಣತಿ ವಿಷಯದಲ್ಲಿ. ಯಾಕಂತಂದ್ರೆ ಇದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಾಗಿರೋದ್ರಿಂದ ನಮ್ಮ ದೇಶದ ಇದೆಲ್ಲವನ್ನ ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಮನವಿ, ನಾವು ತಮ್ಮಲ್ಲಿ ಏನು ಸ್ಥಿತಿಗತಿ ಇದೆ ಅದನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ವಸ್ತುಸ್ಥಿತಿ ಯಾವ ರೀತಿ ಇದೆ ಅದನ್ನ ಅಲ್ಲಿಗೆ ನಮಗೆ ಗಣಿತದಾರರಿಗೆ ಮಾಹಿತಿಯನ್ನು ಕೊಡತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಸಾರ್ವಜನಿಕರು ಕೂಡ ನಮಗೆ ನಮ್ಮ ಗಣಿತದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರೀತಿಪೂರ್ವಕವಾಗಿ ಅವ್ರಿಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಟ್ಟು ದೇಶದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಈ ಮೂಲಕ ತಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಷಯವನ್ನ ಮಾಧ್ಯಮ ಸ್ನೇಹಿತರು ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಜನರಿಗೆ ತಿಳಿಸುವ ಮೂಲಕ ಎಲ್ಲ ಕೂಡ ಪ್ರಚಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ವಿಡಿಯೋ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಕೂಡ ಇಡೀ ಜಿಲ್ಲಾ ಹಂತದಲ್ಲಿ ಒಂದು ಪ್ರಕಟಣೆಯನ್ನ ಮಾಡಿದ್ದಾರೆ. ಯಾರು ಅದೊಂದು ಆಗಿಬಿದೆ, ಬೇಕಾದವರು ಆಸಕ್ತಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಇದನ್ನ ಈ WW ವೆಬ್ಸೈಟ್ ಅನ್ನ ಬಳಸಿಕೊಂಡು ಅವರೇ ತಮ್ಮ ಗಣತಿಯನ್ನ ಅಪ್ಲೋಡ್ ಮಾಡೋದು. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತಿಂದ 15ನೇ ತಾರೀಕುವರೆಗೆ ಇರುತ್ತೆ. ಇದು 15 ದಿನ. ಯಾವುದು ಸೆಲ್ಫ್ ಎನ್ಯುಮರೇಷನ್ ಅಂತಕ್ಕಂಥದ್ದು, ಸ್ವಯಂ ಗಣತಿ ಅಂತಕ್ಕಂಥದ್ದು 15 ದಿನ ಇರುತ್ತೆ. 15 ದಿನ ಮುಗಿದ್ಮೇಲೆ ಅದು ಲಾಕ್ ಆಗುತ್ತೆ. 16ನೇ ತಾರೀಕಿಂದ ನಾವೇನ್ ತರಬೇತಿಯನ್ನು ಕೊಟ್ಟು ರೆಡಿ ಮಾಡಿರ್ತಕ್ಕಂಥ ಗಣತಿದಾರರಿದ್ದಾರೆ ಅವರು ಮನೆಗೆ ಬಂದು ಎಲ್ಲ ಪ್ರತಿಯೊಂದು ಮನೆಗೆ ಎಲ್ಲ ನಾವು ಬ್ಲಾಕ್ ವೈಸು ಮ್ಯಾಪಿಂಗ್ ಮಾಡ್ಬಿಟ್ಟಿದ್ದೀವಿ. ಜಿಯೋ ಮ್ಯಾಪಿಂಗ್ ಆಗಿದೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಇಷ್ಟೇ ಮನೆ ಅಂತೇಳಿ ಇಡೀ ಇಂಡಿಯಾದಲ್ಲಿ 1877ರಿಂದ ಜನಗಣತಿ ಪ್ರಾರಂಭ ಆಗಿದೆ. ಅದು ಆದ್ಮೇಲೆ ಪ್ರತಿ 10 ವರ್ಷಕ್ಕೂ ಮಾಡ್ಕೊಂಡು ಬರ್ತಾ ಇದ್ವಿ. 2011ರಲ್ಲಿ ಲಾಸ್ಟ್ ಜನಗಣತಿ. 2021ಕ್ಕೆ ಆಗ್ಬೇಕಿತ್ತು. ಕೊರೋನಾ ಬಂದು ಲಾಕ್ಡೌನ್ ಆದ್ಮೇಲೆ 2 ವರ್ಷ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನ 2021ರಲ್ಲಿ ಮಾಡ್ಬೇಕಾಗಿರ್ತಕ್ಕಂಥದ್ದ ಈ ವರ್ಷ ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ಜನಗಣತಿ. ಜಾತಿದಿಲ್ಲ ಅಂದ್ರೆ ಆರ್ಥಿಕ, ಪ್ರಮುಖವಾಗಿ ಆರ್ಥಿಕ ಸಮೀಕ್ಷೆ ಇದು. ಇಲ್ಲಿ ಜಾತಿ ಬರೋದಿಲ್ಲ. ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ, ಆರ್ಥಿಕ ಪ್ರಮುಖವಾಗಿ ಆರ್ಥಿಕವಾಗಿ ಮೇಜರ್ ನಾವು ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ 33 ಪ್ರಶ್ನೆಗಳಿಗೆ ಉತ್ತರಿಸಿ ಅಲ್ಲಿ ಜಿಯೋ ಟ್ಯಾಗ್ ಇದೇ ಬರುತ್ತೆ. ಭೌಗೋಳಿಕವಾಗಿ ಜಿಯೋ ಲೊಕೇಶನ್ಗೆ ಟ್ಯಾಗ್ ಮಾಡಿದ್ದಾರೆ. ಅವ್ರ ಮನೆ ಅಡ್ರೆಸ್ ಮಾಡಿದ್ರೆ ಆ ಲೊಕೇಶನ್ ಬಂದು ನಿಂತ್ಕೊಳ್ಳುತ್ತೆ. ಅವ್ರ ಮನೆ ಕ್ಲಿಕ್ ಮಾಡಿದ್ರೆ ಆ ಲೊಕೇಶನ್ ಅಪ್ಡೇಟ್ ಆಗುತ್ತೆ. ಹಾಗಾಗಿ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕಂತಂದ್ರೆ ಆ ಲೊಕೇಶನ್ಗೆ ನಮ್ಮ ಗಣಿತದಾರರು ಬಂದು ಆ ಲೊಕೇಶನ್ ಕ್ಲಿಕ್ ಮಾಡಿದ್ರೆ ತಗೊಳ್ಳೋದಿಲ್ಲ. ಅದು ಈಗ ಆಲ್ರೆಡಿ ಆಗಿದೆ ಅಂತೇಳಿ ತೋರಿಸುತ್ತೆ. ಯಾಕಂದ್ರೆ ಜಿಯೋ ಟ್ಯಾಗ್ ಜಿಯೋ ಲಿಂಕ್ ಮಾಡಿರೋದ್ರಿಂದ ಅದು ಜಿಯೋ ಅಂದ್ರೆ ಜಿಯೋ ಕಂಪನಿ ಇದೆ. ಜಿಯೋ ಕಂಪನಿ ಅಲ್ಲ, ಭೌಗೋಳಿಕ ಲೊಕೇಶನ್. ಲೊಕೇಶನ್ ಅಂದ್ರೆ ಸ್ಥಳ ಅದು ಭೌಗೋಳಿಕ. ಇದನ್ನ GPS ಅಂತ ಕರಿತೀವಿ ನಾವು ಅಲ್ವಾ. ಆ GPS ಟ್ಯಾಗ್ ಆಗಿರುತ್ತೆ. ನಾನು ಅದನ್ನೇ ಬಳಸ್ತೀವಿ. GPS ಟ್ಯಾಗ್ ಆಗಿರುತ್ತೆ. ಆ GPS ಲೊಕೇಶನ್ ಅನ್ನ ತಗೊಳುತ್ತೆ. ಅದ್ರ ಪ್ರಕಾರ ಆಮೇಲೆ ಮಾಡ್ತೀನಿ ಒಂದು 10 ನಿಮಿಷ.